ಆತನು ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚೀಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ಬುಧವಾರ 13 ನವೆಂಬರ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 28ನೇ ವಚನ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಯಥಾರ್ಥವಾದಂಥ ನಿರಂತರವಾದಂಥ ಪ್ರಾರ್ಥನೆ ಮಾಡುತ್ತಾ ನಮ್ರತೆಯಿಂದ ಕಾಣಿಸಿಕೊಳ್ಳುವಾಗ ತಕ್ಕ ಸಮಯದಲ್ಲಿ ದೇವರು ಉತ್ತರ ಕೊಡುತ್ತಾನೆ, ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೀರ್ಘ ಪ್ರಯತ್ನ ಮತ್ತು ದೀನತೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತೂರ್ ಸೀದೋನ್ ಪ್ರದೇಶಕ್ಕೆ ಹೋಗಿದ್ದಾಗ ಒಬ್ಬ ಕಾನಾನ್ಯ ಸ್ತ್ರೀ ಯೇಸುವಿನ ಬಳಿಗೆ ಬಂದು ಗೋಳಾಡುತ್ತಾ ತನ್ನ ಮಗಳು ದೆವ್ವಗಳಿಂದ ಅಸ್ವಸ್ಥಳಾಗಿ ಬಹಳಷ್ಟು ಕಷ್ಟ ಅನುಭವಿಸುತ್ತಿದ್ದಾಳೆ, ಬಿಡುಗಡೆಯಾಗಬೇಕು, ಸ್ವಸ್ಥಪಡಿಸು ಎಂಬುದಾಗಿ ಕೇಳಿದಳು. ಅದಕ್ಕೆ ಯೇಸು ಸ್ವಾಮಿ ತಾನು ಇಸ್ರಾಯೇಲಿ ಕಳೆದು ಹೋದಂಥವರಿಗೋಸ್ಕರವಾಗಿ ಬಂದಿದ್ದೇನೆಂಬುದಾಗಿ ಹೇಳಿದನು. ಆದರೂ ಆ ಸ್ತ್ರೀ ಯೇಸುವಿನ ಮುಂದೆ ಬಂದು ಅಡ್ಡ ಬಿದ್ದು ತಿರುಗಿ ಬೇಡಿಕೊಂಡಳು. ಆಗ ಯೇಸು ಸ್ವಾಮಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿಗಳಿಗೆ ಕೊಡುವುದಿಲ್ಲ ಎಂಬುದಾಗಿ ಹೇಳಿದಾಗ ಆಕೆ ಇನ್ನೂ ನಮ್ರತೆಯಿಂದ ತನ್ನನ್ನು ತಾನು ತಗ್ಗಿಸಿಕೊಂಡು ಯೇಸುವಿಗೆ, ಆದರೆ ಮೇಜಿನ ಕೆಳಗಡೆ ಬೀಳುವ ತುಂಡುಗಳನ್ನು ನಾಯಿಮರಿಗಳು ತಿನ್ನುತ್ತವಲ್ಲ ಎಂಬುದಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಯೇಸುವಿನ ಮುಂದೆ ದೀನತೆಯಿಂದ ತನ್ನನ್ನು ಸಮರ್ಪಿಸಿಕೊಂಡಳು. ಆಗಲೇ ಯೇಸು ಸ್ವಾಮಿ ಹೇಳಿದಂಥ ಮಾತು, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಮನೋಭಿಲಾಷೆಗಳು ಪೂರ್ತಿಗೊಳ್ಳಬೇಕೆಂಬುದಾಗಿರುವಾಗ ದೀರ್ಘ ಪ್ರಯತ್ನ ಅಗತ್ಯ. ಸತತವಾಗಿ ಪ್ರಯತ್ನಿಸುವಂಥದ್ದು ಮಾತ್ರವಲ್ಲ, ನಮ್ರತೆಯಿಂದ ದೇವರಲ್ಲಿ ನಂಬುವಂಥದ್ದು, ತಗ್ಗಿಸಿಕೊಳ್ಳುವಂಥದ್ದು. ನಾನು ಏನೂ ಇಲ್ಲ ದೇವರೇ, ನಿನ್ನಿಂದ ನನಗೆ ಎಲ್ಲವೂ ಮಾಡಲು ಸಾಧ್ಯ ಎಂಬುದಾಗಿ ನಮ್ರತೆಯಿಂದ ಕಾಣಿಸಿಕೊಳ್ಳುವಾಗ ದೇವರು ನಮ್ಮ ನಂಬಿಕೆಯನ್ನು ಮೆಚ್ಚಿ ತಕ್ಕದ್ದನ್ನು ತಕ್ಕ ರೀತಿಯಲ್ಲಿ ತಕ್ಕ ಸಮಯದಲ್ಲಿ ಮಾಡುವಂಥವನಾಗಿದ್ದಾನೆ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ತುಂಬಿಸಿದ್ದಿ, ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.